ಧಾರವಾಡ ನಗರದ ಹೊರವಲಯದಲ್ಲಿ ನಡೆದಿದ್ದ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿ ಜಕಿಯಾ ಮುಲ್ಲಾ ಹತ್ಯೆ ಪ್ರಕರಣ ಸ್ಫೋಟಕ ತಿರುವನ್ನ ಪಡೆದಿದ್ದು, ಪ್ರೀತಿಯ ನಾಟಕ ಆಡಿದ ಪ್ರಿಯಕರನೇ ಆಕೆಯನ್ನ ಕೊಲೆಗೈದಿರುವಂಥದ್ದು ಪೊಲೀಸ್ ತನಿಖೆಯಿಂದ ಬಯಲಾಗಿದೆ. ಈ ಕುರಿತು ಆರೋಪಿ ಶಬೀರ್ ಮುಲ್ಲಾನನ್ನ ಪೊಲೀಸರು ಬಂಧಿಸಿದ್ದಾರೆ. ಘಟನೆ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದಂಥ ಎಸ್ಪಿ ಗುಂಜನ್ ಆರ್ಯ, ಕಳೆದ 3 ವರ್ಷಗಳಿಂದ ಜುಕಿಯಾ ಹಾಗೂ ಶಾಬೀರ್ ಪ್ರೀತಿಯನ್ನ ಮಾಡ್ತಿದ್ರು. ಇಬ್ಬರು ಮದುವೆಯಾಗೋದಕ್ಕೆ ನಿರ್ಧಾರವನ್ನ ಮಾಡಿದ್ರು. ಆದರೆ ಇತ್ತೀಚೆಗೆ ಮದುವೆ ವಿಚಾರವಾಗಿ ಇಬ್ಬರ ನಡುವೆ ಸಣ್ಣ ಪುಟ್ಟ ಜಗಳಗಳು ನಡೆದಿತ್ತು. ಘಟನೆಯ ದಿನ ಲ್ಯಾಬ್ಗೆ ಹೋಗಿ ಬರೋದಾಗಿ ಹೇಳಿ ಹೋಗಿದ್ದ ಜಕಿಯಾಳನ್ನ ಶಬೀರ್ ತನ್ನ ಕಾರಿನಲ್ಲಿ ಸುತ್ತಾಡಿಸಿದ್ದಾನೆ. ಆ ವೇಳೆ ಮದುವೆ ವಿಚಾರವಾಗಿ ಮತ್ತೆ ಜಗಳ ತಾರಕಕ್ಕೆ ಏರಿತು. ಆಕ್ರೋಶಗೊಂಡ ಶಬೀರ್ ನಿರ್ಜನ ಪ್ರದೇಶದಲ್ಲಿ ಆಕೆಯನ್ನ ಹತ್ಯೆ ಮಾಡಿ ಶವವನ್ನ ರಸ್ತೆ ಪಕ್ಕ ಎಸೆದಿದ್ದಾನೆ. ಆರೋಪಿಯನ್ನ ವಶಕ್ಕೆ ಪಡೆದಿದ್ದು ವಿಚಾರಣೆ ನಡೆಸಲಾಗ್ತಾ ಇದೆ ಅಂತ ಹೇಳಿ ತಿಳಿಸಿದ್ದಾರೆ. ನಿನ್ನೆ ನಮ್ಮದು ಅನಾಲಿಸಿಸ್ ಪ್ರಕಾರ ಸಾಬೀರ್ ಅಂತ ಹುಡುಗಿದು ಫ್ರೆಂಡ್ ಕಳೆದ 3-4 ವರ್ಷದಿಂದ ಹುಡುಗಿ ಜೊತೆಗೆ ಸಂಪರ್ಕದಲ್ಲಿದ್ದರು. ನಮ್ಮ ಬಂದ ಮಾಹಿತಿ ಪ್ರಕಾರ ಅವ್ರಿಗೆ ಮದುವೆ ಮಾಡೋಕ್ಕೆ ಇಷ್ಟ ಇತ್ತು. ಆ ಮದುವೆ ಮಾಡೋ ಇಷ್ಟ ಅಲ್ಲಿ ಸ್ವಲ್ಪ ಅಸಮಾಧಾನ ಆದರೆ ಸಾಬೀರ್ ಅವರೇ ಆ ಲೇಡಿ ಜಾಕಿಯಾಗೆ 20ನೇ ತಾರೀಕಿಗೆ ಸಾಯಂಕಾಲ ಮರ್ಡರ್ ಮಾಡಿದ್ದಾರೆ. ನಿನ್ನೆ ನೈಟ್ ಅರೌಂಡ್ 12 ಗಂಟೆಗೆ ನಾವೇ ಆ ಸಾಬೀರ್ಗೆ ಟೆಕ್ನಿಕಲ್ ಎವಿಡೆನ್ಸ್ ಬೇಸಿಸ್ ಮೇಲೆ ಬಂಧನ ಮಾಡಿಸಿದ್ದೀವಿ. ಈಗ ಅದೇ ಲೀಗಲ್ ಪ್ರೊಸೆಸ್ ನಡೀತಾ ಇದೆ. ಆದಷ್ಟು ಬೇಗ ಅವರಿಗೆ ಜೆಸಿಗೆ ತಲುಪಿಸಿ. ಆ ರೀಸನ್ ಆರೋಪಿನೂ ಹೇಳ್ಬೋದು, ಅವರಿಗೆ ಇಷ್ಟು ಧೈರ್ಯ ಹೆಂಗೆ ಬಂತು. ಬಟ್ ನಾವೇ ಫಸ್ಟ್ ನಮಗೇತು ಸುಮ್ಮನೆ ಯಾರಿಗೆ ಹಿಡಿಯೋಕ್ಕೆ ಆಗಲ್ಲ, ಎವಿಡೆನ್ಸ್ ಬೇಸಿಸ್ ಮೇಲೆ ನಾವೇ ನಮ್ಮ ಕಾರ್ಯಾಚರಣೆ ಮಾಡ್ತೀವಿ. ಸೊ ಅದು ಎವಿಡೆನ್ಸ್ ಸಿಕ್ಕ ತಕ್ಷಣ ನಾವೇ ನಮ್ಮ ಕಾರ್ಯಾಚರಣೆ ಮಾಡಿಸಿದ್ದೀವಿ. ಅದರ ಪ್ರಕಾರ ಆರೋಪಿಗೆ ಸೆಕ್ಯೂರ್ ಆಗಿದೆ. ಆಸ್ ಆಫ್ ನಾವು ನಮಗೆ ಏನು ಎವಿಡೆನ್ಸ್ ಸಿಕ್ಕಿದೆ ಅಂದರೆ ಕ್ಲಿಯರ್ ಟೆಕ್ನಿಕಲ್ ಎವಿಡೆನ್ಸ್ ಇದೆ. ಇದರಲ್ಲಿ ಒಬ್ಬರೇದು ಪಾತ್ರ ಕಂಡು ಬರ್ತಾ ಇದೆ. ಬಟ್ ನಮ್ಮ ಇನ್ವೆಸ್ಟಿಗೇಷನ್ ಯಾವಾಗಲೂ ಕ್ಲೋಸ್ ಆಗಲ್ಲ. ಈವನ್ ಚಾರ್ಜ್ ಶೀಟ್ ಆದಮೇಲೆ ನಮ್ಮದು ಎವಿಡೆನ್ಸ್ ನಮ್ಮದು ಕ್ಲೋಸ್ ಆಗಲ್ಲ. ಯಾವಾಗ ನಮಗೆ ಏನಾದರೂ ಎವಿಡೆನ್ಸ್ ಸಿಗ್ತಾರೆ ನಾವೇ ಓಪನ್ ಇದ್ದೀವಿ. ತಮ್ಮ ಹತ್ರ ನಾನು ಪಬ್ಲಿಕ್ಗೆ ಅಥವಾ ಯಾರು ಏನು ಮಾತಾಡ್ತಾ ಇದ್ದಾರೆ ಅವರಿಗೆ ವಿನಂತಿ ಇದೆ, ತಮ್ಮ ಹತ್ರ ಏನು ಎವಿಡೆನ್ಸ್ ಇದೆ ದಯವಿಟ್ಟು ನಮ್ಮ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಹತ್ರ ಬನ್ನಿ, ನಮ್ಮ ತನಿಖಾಧಿಕಾರಿ ಹತ್ರ ಬನ್ನಿ, ನಾವೇ ಪರಿಶೀಲನೆ ಮಾಡ್ತೀನಿ. ಅದರ ಬೇಸಿಸ್ ಮೇಲೆ ಅಗತ್ಯ ಕ್ರಮ ತಗೊಳ್ತೀವಿ. ಈಗ ಸದ್ಯಕ್ಕೆ ನಮಗೆ ಏನು ಎನ್ಕ್ವೈರಿ ಆಗಿದೆ ಅದರಲ್ಲಿ ಇಬ್ಬರು ಮಧ್ಯದಲ್ಲಿ ನಡೆದ ಘಟನೆ ಇದೆ. ಆವಾಗ ಸ್ಪಾಟಲ್ಲಿ ಇಬ್ಬರು ಇದ್ದರು ಯಾವಾಗ ಇದು ಕೊಲೆ ಆಗಿದೆ. ಸೊ ಇನ್ನೂ ಫರ್ದರ್ ನಮ್ಮದು ಇನ್ವೆಸ್ಟಿಗೇಷನ್ ಆನ್ ಇದೆ. ಸ್ಟಿಲ್ 24 ಅವರ್ಸ್ನೂ ಆಗಿಲ್ಲ. ಮೇಲ್ನೋಟಕ್ಕೆ ಅಂದರೆ ಮಾಹಿತಿ ಇದೆ ಮದುವೆ ಫಿಕ್ಸ್ ಆಗಿತ್ತು. ಎಂಗೇಜ್ಮೆಂಟ್ ಬಗ್ಗೆ ನಮಗೆ ಮಾಹಿತಿ ಇಲ್ಲ, ಅದು ನಾನು ಹೇಳಲ್ಲ. ಇನ್ವೆಸ್ಟಿಗೇಷನ್ ಪಾರ್ಟ್ ಇದೆ, ಅದು ನಾವೇ ಚಾರ್ಜ್ ಶೀಟ್ ಆದಮೇಲೆ ಹೇಳ್ತೀವಿ. ಅಲ್ಲಿ ಹತ್ತಿರ ಆಗಿದೆ, ನಿಯರ್ ಸ್ಪಾಟ್. ಮೆಡಿಕಲ್ ಎವಿಡೆನ್ಸ್ ಅಲ್ಲಿ ನಮ್ಗೆ ಏನೂ ಸಿಗಲಿಲ್ಲ. ಅದು ಮಾತಾಡಿದ್ದೀನಿ ಡಾಕ್ಟರ್ ಜೊತೆಗೆ. ಆ ಥರ ಮೆಡಿಕಲ್ ಅಲ್ಲಿ ನಮ್ಗೆ ಏನೂ ಸಿಗಲಿಲ್ಲ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.